ಐಪಿಎಲ್ನಲ್ಲಿ ಅತ್ಯಂತ ನತದೃಷ್ಟ ತಂಡವೆಂದರೆ ಅದು ಆರ್ಸಿಬಿ. ಕಳೆದಿರುವ 16 ಆವೃತ್ತಿಗಳಲ್ಲಿ ತಂಡದಲ್ಲಿ ಘಟಾನುಘಟಿ ಆಟಗಾರರೇ ಇದ್ದರೂ ತಂಡವನ್ನು ಚಾಂಪಿಯನ್ ಮಾಡಲು ಸಾಧ್ಯವಾಗಲಿಲ್ಲ. ಎಷ್ಟೋ ಸ್ಟಾರ್ ಆಟಗಾರರು ಬದಲಾದರು, ನಾಯಕರು ಬದಲಾದರು, ಕೊನೆಗೆ ತಂಡದ ಕೋಚ್ ಕೂಡ ಬದಲಾದರು. ಆದರೆ ಫಲಿತಾಂಶ ಮಾತ್ರ ಬದಲಾಗಲಿಲ್ಲ. ತಂಡ 3 ಬಾರಿ ಫೈನಲ್ ತಲುಪಿದರೂ ಟ್ರೋಫಿ ಗೆಲ್ಲಲಾಗಲಿಲ್ಲ. ಅದರಲ್ಲೂ 2016ರ ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ಗೆಲುವಿನ ಸನಿಹಕ್ಕೆ ಬಂದು ಸೋತಿತು. ಆರ್ಸಿಬಿ ಕೇವಲ 8 ರನ್ಗಳಿಂದ ಟ್ರೋಫಿ ಎತ್ತಿಡಿಯುವ ಅವಕಾಶವನ್ನು ಕೈಚೆಲ್ಲಿತ್ತು. ಅಂದಿನ ಸೋಲು ಈವರೆಗೂ ಅಭಿಮಾನಿಗಳ ಮನಸ್ಸಿನಿಂದ ಮಾಸಿಲ್ಲ. ಈ ನಡುವೆ ಆರ್ಸಿಬಿಯ ಮಾಜಿ ಆಟಗಾರ ಹಾಗೂ ಆಲ್ರೌಂಡರ್ ಶೇನ್ ವಾಟ್ಸನ್ ಆ ಸೋಲಿಗೆ ತಾನೇ ಕಾರಣನೆಂದು ಅಭಿಮಾನಿಗಳಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಶೇನ್ ವಾಟ್ಸನ್ ಹೇಳಿದ್ದೇನು? ಶೇನ್ ವಾಟ್ಸನ್ ಇತ್ತೀಚೆಗೆ ಬೆಂಗಳೂರಿನ ಪ್ರೆಸಿಡೆನ್ಸಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದರು. ಅವರು ವೇದಿಕೆಗೆ ಬಂದ ತಕ್ಷಣ ಪ್ರೇಕ್ಷಕರು ಆರ್ಸಿಬಿ ಎಂದು ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದರು. ಇದಾದ ನಂತರ ವಾಟ್ಸನ್ ಆರ್ಸಿಬಿ ಅಭಿಮಾನಿಗಳಲ್ಲಿ ಕ್ಷಮೆ ಯಾಚಿಸಿದರು. ವೇದಿಕೆಯಲ್ಲಿ ಮಾತನಾಡಿದ ಅವರು, ಇಲ್ಲಿನ ಎಲ್ಲಾ ಆರ್ಸಿಬಿ ಅಭಿಮಾನಿಗಳಲ್ಲಿ ನಾನು ಕ್ಷಮೆ ಯಾಚಿಸಬೇಕಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ 2016ರ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ನಾನು ಕಳಪೆ ಪ್ರದರ್ಶನ ನೀಡಿದೆ. ನಾನು ಫೈನಲ್ಗೆ ಮುಂಚಿತವಾಗಿ ಉತ್ತಮ ತಯಾರಿ ನಡೆಸಿದೆ. ಅಲ್ಲದೆ ತಂಡಕ್ಕಾಗಿ ಉತ್ತಮ ಪ್ರದರ್ಶನವನ್ನು ನೀಡುತ್ತೇನೆ ಎಂದು ಭಾವಿಸಿದ್ದೆ. ಆದರೆ ಅದು ಆಗಲಿಲ್ಲ. ಕೆಟ್ಟ ಬೌಲಿಂಗ್ನಿಂದ ಆರ್ಸಿಬಿ ಫೈನಲ್ನಲ್ಲಿ ಸೋಲುವಂತೆ ಮಾಡಿದೆ ಎಂದು ಅಭಿಮಾನಿಗಳಲ್ಲಿ ಕ್ಷಮೆ ಯಾಚಿಸಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.